ಮಾನ್ಯ ಮುಖ್ಯಮಂತ್ರಿಗಳು 2-3 ಸತಿ ಘೋಷಣೆಯನ್ನು ಮಾಡಿದರು. ಜಮೀರ್ ಅಹಮದ್ ಖಾನು 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಹಿಡ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ದರು. 10 ಡಿಸ್ಟಿಕ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾನು ಯಾರು ಹೇಳಿದ್ದು ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ನಾಮಿನೇಷನ್ ಹಾಕಿದ್ದಿನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರಬೇಕಾಗಿತ್ತು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ಸ್ ಇತ್ತು. ಅಲ್ಲೇ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಹೇಳಿದೆ ಮಾಧ್ಯಮದವ್ರಿಗೆ. ನಾನು ಆ್ಯಕ್ಚುಲಿ ಕ್ವಶನ್ ಇದ್ದಿದ್ದಕ್ಕೆ ಕಾರಣಕ್ಕೆ ನಾನು ಹೋಗಕ್ಕೆ ಸಾಧ್ಯ ಆಗಿಲ್ಲ. ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದರೆ, ನಾನು ಒಂದು ಸತಿ ದಾವಣಗೆರೆ ಬಂದ್ವಿ. ಹುಬ್ಳಿಯಿಂದ ಬೈ ರೋಡ್ ದಾವಣಗೆರೆಗೆ ಹೋಗ್ತಾಯಿದ್ದೆ. ನಮ್ಮ ಅಧ್ಯಕ್ಷರು ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆಯುವಾಗ ಒಂದು 400 ಜನ ಸೇರಿದ್ರಲ್ಲಿ, ಎಲ್ಲ ಸಮಾಜದವ್ರು ಸೇರಿದರು. ಅವ್ರು ಬಂದು ಕೇಳಿದ್ರು ಟಿಕೆಟು. ಸರ್ ಈ ಬಾರಿ ದಯಮಾಡಿ ಹಿಂದಾಗಿ ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರೆ, ಆಯ್ತಪ್ಪ ನೀವು ಕೊಡಿ, ನಾನು ಹೋಗಿ ಹೈಕಮಾಂಡ್ ಇಡ್ತೀನಿ. ಈಗ ನಾನು ಭಾಳ ಸತಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ಪಕ್ಷ. ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ. 28 ನಾನು ಕೊಡ್ತಾರಂತಲೂ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾನು ಹೈಕಮಾಂಡ್ ಕೊಡಬೇಕಾಗಿರೋದು. ಹೈಕಮಾಂಡ್ ಅವ್ರು ಯಾರು ನನಗೂ ಟಿಕೆಟ್ ಕೊಡ್ಬೋದು, ಕೊಡಲೇ ಇರ್ಬೋದು. ಹೈಕಮಾಂಡ್ ಬಿಟ್ಟಿರೋದು. ಹೈಕಮಾಂಡ್ ಬಿಟ್ಟಿರೋದು ಇಲ್ಲ. CM ಅವರು ಫೋನ್ ಮಾಡಿ ನೀವು ಬರ್ರಿ, ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳಿಸ್ಕೊಂಡು. ನಾನು ಆ್ಯಕ್ಚುಲಿ ಬರ್ತಾಯಿದ್ದೆ 5ನೇ ತಾರೀಕು. ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಸರ್ ಗೊಂದಲ ಸೃಷ್ಟಿ ಮಾಡಿಬಿಡ್ತಾರೆ ಅಲ್ಲಿ, ಸುಮ್ಗೆ ಏನೇನೋ ಪ್ರಚಾರ ಮಾಡ್ತವ್ರೆ, ನಾನು ಹೋಗಿ ಬರ್ತೀನಿ, ಒಂದು ದಿನಕ್ಕಾದ್ರೂ ಹೋಗಿ ಬರ್ತೀನಿ ಅಂತ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಿದೆ. 5ನೇ ತಾರೀಕು ಬರಬೇಕಾ, ಮಧ್ಯದಲ್ಲಿ ನೀವು ಗೊಂದಲಗಳು ಶುರು ಮಾಡಿಕೊಡ್ತೀನಿ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಇಲ್ಲೇ ಬಂದಿ. ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಇದ್ದು ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟೇ ಬಂದಿದೆ ನಿಮ್ಮ ಹತ್ರ. ನಮ್ಮ ದಾವಣಗೆರೆ 3 ಸರಿ MP ಗೆದ್ದರು, ಇಲ್ಲಿ ಬಂದು MLC ಗೆದ್ದರು, ತಮಗೆ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ರ ಬಗ್ಗೆ ಮಾತಾಡುವ. ಅದು ಬೇಡ, ಅದು ಆಯ್ತು ಬಿಡ್ರಿ. ಅದ್ರ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಬೇರೆ ಏನಾರು ಕೇಳಂಗಿದ್ರೆ ಕೇಳಿ. ಹೋಗ್ತಾ ಇದ್ದೀವಿ, ಅದೇ ಪ್ರಚಾರಕ್ಕೆ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗಿಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೇ ಒಂದು 30 ಕಿಲೋಮೀಟ್ರ್ ಅಂದರೆ ಜನ ಸಾಗರ ಆಯಿತು. ಸರ್ ಇದು 100ಕ್ಕೆ 100 ಅವತ್ತು ಹೇಳಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಹಾಂ, ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು. ಆಚೆ ನೋಡಿ ಜನ ಸಾಗರ ಅಲ್ಲಿಂದಾನೆ ಈಗ ನಾನು ಒಂದಿನ ಇವತ್ತೊಂದಿನ ಇದೆ. ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದರೆ ಬರ್ತೀನಿ ನಾನು ವಾಪಸ್. ನನ್ನ ಅಗತ್ಯ ಇದೆ ಬನ್ನಿ ಅಂದರೆ ಬಂದು ಹೋಗ್ತೀನಿ ನಾನು. ಈಗ ಕೇರಳದಾಗೂ ಕೇಳ್ತಾ ಇದಾರೆ, ಇವ್ರನ್ನ ಬಾಗಲಕೋಟೆಗೂ ಕೇಳ್ತಾರ. ಈಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತದ. ನೋಡ್ರಿ, ಹೋದ ಸತಿನೂ ತಮ್ಗೆ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿ ಆಗಿದ್ರು. SDP ಇಂದಾನು ಕ್ಯಾಂಡಿಡೇಟ್ ಆಗಿದ್ದರು. ಜನತಾದೆಲ್ಲ ಅಮಾನುಲ್ಲಾ ಖಾನ್ ಕೊಟ್ಟಿದ್ರು. ಬೇರೆ ಇಂಡಿಪೆಂಡೆಂಟ್ ಇದ್ದರು. ಎಷ್ಟು ಓಟ್ ತೊಗೊಂಡ್ರು? ಎಲ್ಲ ಸೇರಿ 3,000 ಓಟ್ ತೊಗೊಂಡ್ರು. ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಟೈಮ್ ಇದೆಯಲ್ಲ. ಇನ್ನು 5ನೇ ತಾರೀಕು ಅಂದರೆ ಇನ್ನೂ 4ನೇ ತಾರೀಕು 1 ಗಂಟೆ ಏನೇನೋ ಆಗಿಬಿಡ್ತದೆ. 1 ಗಂಟೆದಲ್ಲಿ ಏನೇನೋ ಆಗಿಬಿಡ್ತದೆ. ಇದು ಕಾಂಗ್ರೆಸ್ ಭದ್ರಕೋಟೆ ಇದು. ದಾವಣಗೆರೆ ಸೌತ್ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಭದ್ರಕೋಟೆ ಇದು. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ ಓಟಿದೆ. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ದೇ ಓಟಿದೆ.